ಸರ್, ಇದು ನಮ್ಮ ಸ್ವಾಭಿಮಾನದ ಸಮಾವೇಶ, ಸ್ವಾಭಿಮಾನದ ಪ್ರಶ್ನೆ ದಲಿತರಿಗೆ. ಏನು ನಮ್ಮ ಮಾವಳ್ಳಿ ಶಂಕರಣ್ಣ ಅವರ ನೇತೃತ್ವದಲ್ಲಿ ಏನು ಈ ಒಂದು ಸರ್ಕಾರಕ್ಕೆ ಏನು ನಮ್ಮ ಅಹವಾಲುಗಳು ಬೇಡಿಕೆಗಳನ್ನ ಇಟ್ಟಿದ್ದಾರೆ, ಅವುಗಳನ್ನೆಲ್ಲ ಸರ್ಕಾರ ಸೂಕ್ತವಾಗಿ ಸ್ಪಂದಿಸಿ ಅವನ್ನ ಶೀಘ್ರವಾಗಿ ಜಾರಿಗೆ ತರುತ್ತೆ ಅಂತ ನಂಬ್ತಾ ಇದ್ದೀವಿ. ಯಾಕಂತಂದ್ರೆ ದಲಿತರೇ ಈ ಒಂದು ಕಾಂಗ್ರೆಸ್ ಪಕ್ಷಕ್ಕಿರಬಹುದು, ಈ ಒಂದು ಕರ್ನಾಟಕದಲ್ಲಿ ಸರ್ಕಾರ ಬರೋದಕ್ಕೆ ಮುಖ್ಯ ಕಾರಣ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು. ಹಾಗಾಗಿ ಈ ಒಂದು ನಮ್ಮ ಬೇಡಿಕೆಗಳನ್ನ ಈ ಒಂದು ಸರ್ಕಾರ ಪರಿಗಣಿಸುತ್ತೆ ಅನ್ನೋ ಆಶಾಭಾವನೆ ಹೊಂದಿದ್ದೀನಿ. ಹಂತ ಹಂತವಾಗಾದ್ರೂ ಈ ಒಂದು ಸರ್ಕಾರ 7 ವರ್ಷಗಳಲ್ಲಿ ಬಗೆಹರಿಸುತ್ತೆ ಅನ್ನುವಂತ ಭರವಸೆ ನಮಗಿದೆ. ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ದಲಿತ ಒಂದು ಸಂಘಟನೆಗಳು, ದಲಿತ ಜನಾಂಗದವರು ಯಾವ ರೀತಿ ಒಗ್ಗಟ್ಟಿಂದ ಯಾವ ರೀತಿ ನಾವು ಯೋಜನೆಗಳನ್ನು ಹಮ್ಮಿಕೊಂಡು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಬೇಕು, ಅಥವಾ ಹೋರಾಟ ಮಾಡಬೇಕಾ, ಅಥವಾ ಯಾವ ದಿಕ್ಕಿನಲ್ಲಿ ನಾವು ಸಾಗಬೇಕು ಅನ್ನೋದು ನಮ್ಮ ಮುಖಂಡರು ನಮ್ಗೆ ತಿಳಿಸ್ತಾರೆ. ಆ ದಿಕ್ಕಿನಲ್ಲಿ ನಾವು ಹೋಗೋದಕ್ಕೆ ನಾವು ಬಹಳಷ್ಟು ಬಹಳ ನೋವಿದೆ. ಯಾಕಂತಂದ್ರೆ ಸುಮಾರು 70 ವರ್ಷಗಳಿಂದ ದಲಿತ ಸಮುದಾಯ ಈ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಮಾಡಿಕೊಂಡು ಹಿಂದುಳಿದವರಿಗೂ, ಅಲ್ಪಸಂಖ್ಯಾತರಿಗೂ, ದಲಿತರಿಗೂ, ಸಮಗ್ರ ಎಲ್ಲರಿಗೂ ಕೂಡ ಸಮಾನತೆ ಕೊಡುತ್ತೆ ಅನ್ನೋ ಆಶಾಭಾವನೆಯಿಂದ ನಾವೆಲ್ಲ ಬೆಂಬಲಿಸ್ತಾ ಇದ್ದೀವಿ. ಆದ್ರೆ 70 ವರ್ಷಗಳಿಂದ ಇಲ್ಲಿವರೆಗೂ ಕಾಯ್ತಾ ಇದ್ದೀವಿ. ದಲಿತ ಮುಖ್ಯಮಂತ್ರಿಗಳಾಗ ಅವಕಾಶ ಆಗಿಲ್ಲ. ಮುಂದಿನ ದಿನಗಳಲ್ಲಾದ್ರೂ ಶೀಘ್ರವಾಗಿ ಹೈಕಮಾಂಡ್, ಕಾಂಗ್ರೆಸ್, AICC ಅವರು ಇರ್ಬೋದು, KPCC ಅವರು ಇರ್ಬೋದು, ನಮ್ಮ ದಲಿತರ ಕೂಗನ್ನು ಪರಿಗಣಿಸಿ ಮುಂದಿನ ದಿನಗಳಲ್ಲಿ ದಲಿತ ಮುಖ್ಯಮಂತ್ರಿಗಳ ಸ್ಥಾನವನ್ನ ತುಂಬಬಹುದು ಪಕ್ಷ ಅಂತ ನಾವು ಒಂದು ಭರವಸೆ ಇಟ್ಟಿದ್ದೀವಿ ಸರ್. ನಿಮ್ಮ ಸಮುದಾಯದವರು ಅನ್ನೋದಕ್ಕಿಂತ ಬಹಳ ಅನುಕೂಲ ಆಗ್ತಾ ಇತ್ತಲ್ಲ, ಸಮರ್ಥವಾದ ಲೀಡರ್ಸ್ ಇದ್ದಾರೆ ಅಲ್ವಾ ಸರ್. ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಿದ್ದಾರೆ, ಪರಮೇಶ್ವರ್ ಅವರಿದ್ದಾರೆ, ಯಡಿಯೂರಪ್ಪಾಜಿ ಇದ್ದಾರೆ. ಹೀಗೆ ಅನೇಕ ಸಮರ್ಥ ನಾಯಕರು ಇದ್ದಾಗ ಅವರಿಗೆ ಒಂದು ಅವಕಾಶ ಕೊಡಬಹುದಾಗಿತ್ತಲ್ವಾ ಅನ್ನೋ ಒಂದು ನೋವಿದೆ ಸರ್. ನಾನು ಆರ್ಯನ್ ನಾಡಸ್ವಾಮಿ ಅಂತ ಚಿಕ್ಕಬಳ್ಳಾಪುರ ಜಿಲ್ಲೆ ರಾಜ್ಯ ದಲಿತ ಮುಖಂಡ. ನಾವು ನೋಡ್ತಾ ಹೋದ್ರೆ ಅದರಲ್ಲಿ 90 ಭಾಗ ಈ ರಾಜ್ಯದ ದಲಿತರು, ಆದಿವಾಸಿಗಳು, ಮಹಿಳೆಯರು ಮತ್ತು ವಿಶೇಷವಾಗಿ ಅಲ್ಪಸಂಖ್ಯಾತರ ಸೇವೆ ಇರುವುದನ್ನು ನಾವು ನೋಡಬೇಕಾಗ್ತದೆ. ಹಾಗಾಗಿ ಇವತ್ತು ವಸತಿ ಯೋಜನೆಯಲ್ಲಿ 37 ಲಕ್ಷ ಕುಟುಂಬಗಳಿಗೆ ಮನೆ ಇರ್ತಕ್ಕಂತಹ ಕುಟುಂಬಗಳಿರ್ತಕ್ಕಂಥ ಬಹುತೇಕ ದಲಿತರ ಪರಿಸ್ಥಿತಿನ ನೀವು ನಮ್ಮ ಕಾರಣಗಳು ನೋಡಬೇಕಾಗಿದೆ. ಯಾವುದೋ ಕಾರಣಕ್ಕೆ 20 ವರ್ಷ 30 ವರ್ಷ ಶಿಸ್ತಿನಿಂದ ಕೂತ್ಕೊಳ್ಬೇಕು. ಕರ್ನಾಟಕದಲ್ಲಿ ಸಂಘ ಸಮಿತಿ ಹೋರಾಟಕ್ಕೆ, ಅಣ್ಣ ಮಾವಳ್ಳಿ ಶಂಕರವರ ಹೋರಾಟಕ್ಕೆ DSS ಜಿಂದಾಬಾದ್, DSS ಜಿಂದಾಬಾದ್. ಮೊಬೈಲ್ ಜೈ 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 ಭೀಮ್, ಜೈ 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 ಭೀಮ್. ದಲಿತ ಜನಾಂಗದ ಸಮಾವೇಶಕ್ಕೆ ಇವಾಗ ನಮ್ಮ ರಾಜ್ಯ ನಾಯಕರಾಗಿರ್ತಕ್ಕಂಥ ಮಾವಳ್ಳಿ ಶಂಕರ್ ಅವರು ಮಾತನಾಡಬೇಕಂತ ಕೇಳ್ಕೊಳ್ತಾರೆ.